ಹಲೋ, ಹೇಳಿ ಗೋವಿಂದ ಅವರೇ. ಹಲೋ ಭಾಗ್ಯಮ್ಮನವ್ರೆ, ಕಂಗ್ರಾಚುಲೇಷನ್, ನಿಮಗೊಂದು ಸಿಹಿ ಸುದ್ದಿ ಇದೆ. ಸಿಹಿ ಸುದ್ದಿನ ಅಂದ್ರೆ ಸೈಟ್ ತಗೊಳ್ಳೋದಿಕ್ಕೆ ಯಾರಾದ್ರೂ ಪಾರ್ಟಿ ಸಿಕ್ಕಿದ್ದಾರೆ ಅಂದಂಗಾಯ್ತು. ಭಾಗ್ಯಮ್ಮನವ್ರೆ, ಒಂದ್ ಪಾರ್ಟಿ ಅಲ್ಲ, ಮೂರ್ ಜನ ಪಾರ್ಟಿಗಳು ಸಿಕ್ಕಿದ್ದಾರೆ. ಅವೆಲ್ಲ ಗೂಡ್ ಪಾರ್ಟಿಗಳೇ. ನೀವು ಸೈಟ್ ನ ಯಾವ ರೇಟ್ಗೆ ಮಾರ್ಬೇಕು ಅಂತ ಹೇಳಿದ್ರೆ ವ್ಯವಹಾರ ಕುದುರಿಸ್ಬಿಡೋಣ. ಗೋವಿಂದ ಅವರೇ, ಸ್ಕ್ವೇರ್ ಫೀಟ್ಗೆ ಒಂದು 6,000 ಹೋಗ್ಬೋದಾ? ಏನ್ ಕಮ್ಮಿ ಹೇಳಿದ್ರಿ ಭಾಗ್ಯಮ್ಮನವ್ರೆ, 7,500 ಕುದುರಿಸ್ಕೊಡ್ತೀನಿ. ಸಂತೋಷನಾ? ತುಂಬಾ ತುಂಬಾ ಸಂತೋಷ ಗೋವಿಂದ ಅವರೇ. ನೋಡಿ, ನೀವು ಯಾವಾಗ ಹೇಳ್ತಿರೋ ನಾನು ಆವಾಗ ರೆಡಿ ಭಾಗ್ಯಮ್ಮನವ್ರೆ. ಮತ್ತೆ ಬರ್ತಾ ಸ್ವೀಟ್ ತರೋದನ್ನ ಮರಿಬೇಡಿ. ಖಂಡಿತವಾಗ್ಲೂ ತಗೊಂಡ್ ಬರ್ತೀನಿ. ಮತ್ತೆ ನನ್ನ ಕಮಿಷನ್ ಮಾತ್ರ ಮರಿಬೇಡಿ ಮೇಡಮ್. ಬೇಕಾದ್ರೆ ನೀವೊಂದು % ಜಾಸ್ತಿನೇ ತಗೊಳ್ಳಿ. ಸಂತೋಷನಾ? ಓಹೋ, ಡಬ್ಬಲ್ ಸಂತೋಷ ಭಾಗ್ಯಮ್ಮನವ್ರೆ. ಆಯ್ತಾಯ್ತು, ನೀವು ಬಂದು ಫೋನ್ ಮಾಡಿ, ಸಿಗೋಣ. ಹಾಗೆ ಆಗ್ಲಿ. ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಥ್ಯಾಂಕ್ ಯು. ಆಯ್ತು ಭಾಗ್ಯಮ್ಮನವ್ರೆ. ಸರಿ ಸಾರ್, ಹೆಂಗೆ ನನ್ನ ಆಕ್ಟಿಂಗು? ತುಂಬಾ ಚೆನ್ನಾಗಿ ಮಾತಾಡಿದ್ಯಪ್ಪ. ಸಾರ್, ಬ್ರೋಕರ್ಗಳ ಬಂಡವಾಳನೇ ಮಾತು ಅಲ್ವಾ ಸಾರ್? ಹೌದೌದು. ಗೋವಿಂದು, ಈಗ ನನಗೆ ಸೈಟ್ ಪತ್ರ ಕೊಟ್ಬಿಟ್ರೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಸಾರ್, ತಗೊಳ್ಳಿ. ಎಲ್ಲ ಸರಿಯಾಗಿದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಆಗ್ಲಪ್ಪ, ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಸರ್. ಈಗಿನ ಕಾಲದಲ್ಲೂ ನಿಮ್ಮಂಥ ಒಳ್ಳೆಯವ್ರು ಇದ್ದಾರಂದ್ರೆ ನಂಬೋಕೆ ಆಗ್ತಿಲ್ಲ. ಹೇಳಿದ ಟೈಮ್ಗೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ರಿ. ಈ ಬಡ ಜೀವ ಬದುಕ್ತು ಸರ್. ನಾನಿನ್ನು ಬರ್ತೀನಿ. ತುಂಬ ಒಳ್ಳೇದು. ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋ ಉದ್ದೇಶ ಇಷ್ಟೇ. ನಿಮ್ಮ ಹಿರಿಯರು ಮಾಡಿರೋ ತಪ್ಪಿನಿಂದಾಗಿ ನೀವು ಜಮೀನು ಕಳ್ಕೊಳ್ಳೋ ಹಾಗಾಗಿದೆ. ಸ್ವಂತ ಹೊಲ ಇದ್ರೂ ಅದನ್ನ ನೀವೇ ಗುತ್ತಿಗೆ ತಗೊಂಡು ದುಡಿಯೋ ಹಾಗಾಗಿದೆ. ಇದರಿಂದ ಸಾಲದ ಹೊರೆ, ಸಂಸಾರದ ಭಾರ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕೆಲವು ಜನ ರೈತರು ಒತ್ತಡ ತಡ್ಕೊಳ್ಳೋಕ್ಕಾಗದೆ ಸಾವಿನ ಕಡೆ ಮುಖ ಮಾಡ್ತಾ ಇದ್ದೀರಾ. ಅದು ತಪ್ಪು. ದೊಡ್ಡೋರು ಹೇಳಿಲ್ವೇ, ಈಸಬೇಕು ಇದ್ದು ಜಯಿಸಬೇಕು ಅಂತ. ಹಾಗಾಗಿ ನಿಮ್ಮ ಬದುಕನ್ನ ಜಯಿಸೋದಕ್ಕೆ ನಮ್ಮ ಸೂರಪ್ಪನವರು ನಿಮ್ಗೆಲ್ಲ ಒಂದು ಸುವರ್ಣಾವಕಾಶ ಕಲ್ಪಿಸ್ಕೊಡ್ತಾ ಇದ್ದಾರೆ. ಏನು ಅನ್ನೋದನ್ನ ಅವರಿಂದನೇ ಕೇಳಿ. ನಾಯಕರೇ, ಅನ್ನದಾತರಿಗೆ ನಮಸ್ಕಾರ. ದುಡಿಯೋ ಕೈ ದಣದ್ರೆ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಸೋತ್ ಹೋಗಬಾರ್ದು. ನಿಮ್ಮ ದುಡಿಮೆಗೂ ನಿಮ್ಮ ಕೈಗೆ ಸಿಗ್ತಾ ಇರೋ ದುಡ್ಡಿಗೂ ಸಂಬಂಧನೇ ಇಲ್ಲ. ಧನಿಕರು ನಿಮ್ಮನ್ನ ಆಳ್ತಾ ಇದ್ದಾರೆ, ನಿಮ್ಮನ್ನ ತುಳಿತಾ ಇದ್ದಾರೆ. ಆದರೆ ನೀವು ಮಾತ್ರ ನಿಮಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕೂ ಒದ್ದಾಡ್ತಾ ಇದ್ದೀರಾ. ಅಲ್ಲ, ಊರಲ್ಲಿ ಇಷ್ಟೊಂದು ಸಾವು ನೋವುಗಳಾದ್ರೂ ಯಾಕೆ ನೀವು ನನ್ನ ಹತ್ರ ಬಂದು ಒಂದು ದೂರು ಕೊಡಲಿಲ್ಲ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ. ಬಡವ ನೀನು ಮಡಗ್ದಂಗಿರುವಂಥ ದೊಡ್ಡವ್ರ ಗಾದೆ ಹೇಳಿಲ್ವಾ ಯಜಮಾನ್ರೆ? ಹಂಗಿರ್ಬೇಕಾದ್ರೆ ನಮ್ಮ ಕಣ್ಣೀರಿಗೂ ಕೋಪಕ್ಕೂ ಬೆಲೆ ಇಲ್ಲ ಅಂದಮೇಲೆ ನಾವೇನು ಮಾತಾಡೋಕೆ ಹೋಗ್ಬಾರ್ದು ಯಜಮಾನ್ರೆ. ದೂರು ಕೊಟ್ಟವ್ರನ್ನೇ ದೂರ ಇಡೋ ಜನ ಯಜಮಾನ್ರಿ ಇವರು. ಈ ಊರಲ್ಲಿ ಊರ್ ಮುಖಂಡ್ರೆಲ್ಲ ಒಗ್ಗಟ್ಟಾಗವ್ರೆ. ಒಬ್ರ ಮೇಲೆ ದೂರು ಕೊಟ್ರು ನಮ್ಗೆ ಯಾರು ಕೆಲಸ ಕೊಡಲ್ಲ ಯಜಮಾನ್ರೆ. ಅವರು ಊರ್ ಪಂಚಾಯತಿಗೆ ಬೆಲೆ ಕೊಡ್ತಾರೆ ಯಜಮಾನ್ರೆ, ಆದ್ರೆ ಪಂಚಾಯತಿ ಮುಗಿದ್ಮೇಲೆ ನಮ್ಮ ಮರ್ಯಾದೆ ತೆಗ್ದಾಕ್ತಾರೆ.
ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ, ನಾವು ಅವ್ರನ್ನೂ ಕಾಪಾಡಬೇಕು, ನಮ್ಮತನೂ ನಾವು ಕಾಪಾಡ್ಕೋಬೇಕು ಯಜಮಾನ್ರೆ. ಅಷ್ಟಲ್ದೆ ಹೇಳ್ತಾರ ಬುದ್ಧಿ, ಬಡವನ್ ಕೋಪ ದೌಡಗ್ ಮೂಲ ಅಂತ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅದೇ ದೌಡೆ ಎಲ್ಲ ಉದುರಿಸ್ಬಿಡ್ತಾರೆ ನಮ್ ಚಿಕ್ಕ ಯಜಮಾನ್ರು. ಮಣ್ಣಲ್ಲಿ ಅಮೃತ ಬೆಳೆಯೋ ಬಾಯಿಗೆ ವಿಷ ಆಗ್ತಾರೆ ಕಣಣ್ಣ. ಪ್ರಾಣ ಹೋದ್ಮೇಲೆ ಆತ್ಮಹತ್ಯೆ ಅಂತಾರೆ. ನಮ್ಮಲ್ಲಿ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಹೇಡಿಗಳಲ್ಲ ಯಜಮಾನ್ರೆ. ನೋಡಿ, ಇನ್ ಮುಂದೆ ನೀವ್ಯಾರು ಊರಿನ ಮುಖಂಡ್ರಿಗಾಗ್ಲಿ, ಮಿನಿಸ್ಟರ್ ಆಗಿರೋ ನಮ್ಮ ಅಪ್ಪನ್ಗಾಗ್ಲಿ, ದಂಡನಾಯಕರ ಹಾಗೆ ಮೆರಿತಾ ಇರೋ ನಮ್ಮ ತಾತನ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಿಮ್ಗೋಸ್ಕರ ಯಾವಾಗ್ಲೂ ನಮ್ ಸೂರ್ಯ ಅವರು ಇರ್ತಾರೆ. ನಿಮ್ಗೇನೇ ಸಹಾಯ ಬೇಕು ಅಂದ್ರೂ ನಿಮ್ ಜೊತೆ ನಾನಿರ್ತೀನಿ. ಇನ್ ಮುಂದೆ ಯಾವ ಮುಖಂಡ್ರಿಗೂ ಜಮೀನ್ದಾರರಿಗೂ ತಲೆ ತಗ್ಸೋ ಅವಶ್ಯಕತೆ ಇರಲ್ಲ. ಮತ್ತೆ ನಾವು ಮಾಡಿರೋ ಸಾಲನೆಲ್ಲ ಹೆಂಗಮ್ಮ ತೀರ್ಸೋದು? ಹೊರದೇಶದಲ್ಲಿ ಬೆಳೆದಿರೋ ನಿಮ್ಗೆ ಈ ಮಣ್ಣಿನ ಮಕ್ಳ ಕಷ್ಟ ಅರ್ಥ ಆಗಲ್ಲಮ್ಮ. ನೋಡಿ, ಅವಳು ಹೊರದೇಶದಲ್ಲಿ ಬೆಳೆದಿರಬಹುದು, ಆದರೆ ಈ ನೆಲದ ಈ ಜನರ ಬದುಕು ಭಾವನೆ ಏನು ಅನ್ನೋದು ಅವಳಿಗೆ ಚೆನ್ನಾಗೇ ಗೊತ್ತಿದೆ. ನೀವು ಯಾರು ಹಣದ ಬಗ್ಗೆ ಯೋಚನೆ ಮಾಡೋಕೆ ಹೋಗಬೇಡಿ. ನಾನೀಗಾಗಲೇ ರೈತರ ಪರವಾಗಿ ಒಂದು ಫೈನಾನ್ಸ್ ಕಂಪ್ನಿ ಶುರು ಮಾಡ್ತಾ ಇದ್ದೀನಿ. ಅಲ್ಲಿ ನಿಮಗೆ ಕೇವಲ 1% ಬಡ್ಡಿಗೆ ಸಾಲ ಕೊಡ್ತೀನಿ. ಲೇ ಕೋಳಿಮಣಿ, 1%ಗೆ ದುಡ್ಡು ಸಿಗುತ್ತಂತೆ ಕಣ. ನಾವೊಂದು ಕೆಲಸ ಮಾಡೋಣ, ನಮ್ಮ ಹತ್ರ 10 ಎಕರೆ ಹೊಲದ ಪೇಪರ್ ಇದೆಯಲ್ಲ, ಅದನ್ನ ಅಡ ಇಟ್ಬಿಟ್ಟು ನಾವು ದುಡ್ಡು ತಗೊಂಡು ಆ ಡಿಸ್ಕೋ ಜೊತೆ ಮಾಡ್ರೆ ಸಾಲ ಎಲ್ಲ ತೀರ್ಸ್ಬಿಡೋಣ. ಆಗ ಸಾಲಗಾರರ ಕಾಟ ನಮಗ್ ತಪ್ಪುತ್ತೆ ಕಣ. ನಿನ್ ಗನ್ನ ಗೋಪಾಲ ಅಲ್ಲ, ದಡ್ಡ ಗೋಪಾಲ. ಯಾಕೋ? ಆ ಜಮೀನ್ ಪೇಪರ್ಸ್ ಇಟ್ಟು ಹೆಂಗಪ್ಪ ಸಾಲ ತಗೋತೀಯ? ಆ ಪೇಪರ್ಸ್ ಡೂಪ್ಲಿಕೇಟು. ಅದಕ್ಕೆ ಅಲ್ವಾ ಏಡಿ ತರ ಟ್ರ್ಯಾಕ್ಟರ್ ಕಟ್ಬಿಟ್ಟು ನಿನಗೆ ಗೂಸಾ ಕೊಟ್ಟಿದ್ದು. ಬಾಬಾ ಮಾಡು. ಇದರಿಂದ ನೀವು ನಿಮ್ಮ ಸಾಲಗಳನ್ನು ತೀರಿಸ್ಕೊಂಡು ನಿಮ್ಮ ಜಮೀನು ಪತ್ರಗಳನ್ನು ಬಿಡಿಸ್ಕೋಬಹುದು. ಮತ್ತೆ ಹೇಗಪ್ಪ ಇವ್ರ ಸಾಲನ ತೀರಿಸ್ಬೇಕು ಅಂತ ಯೋಚನೆ ಮಾಡೋಕೆ ಹೋಗ್ಬೇಡಿ. ನಾನು ನಿಮಗೆ ಹಣ ಕೊಡುವಾಗ ಇಷ್ಟೇ ತಿಂಗಳಲ್ಲಿ ಇಷ್ಟೇ ಬಡ್ಡಿ ಕಟ್ಟಬೇಕು ಅಂತ ಷರತ್ತುಗಳನ್ನು ಹಾಕಿ ಕೊಡಲ್ಲ. ನಿಮಗನುಕೂಲ ಆದಾಗ, ನಿಮ್ಮ ಕಷ್ಟ ತೀರಿದಾಗ ನಿಮ್ಮ ಕೈಲಾದಷ್ಟು ಹಣನ ಕಂತಿನ ಮೂಲಕ ನೀವು ಕಟ್ಕೊಂಡು ಹೋದರೆ ಸಾಕು. ನನ್ನ ಉದ್ದೇಶ ಇಷ್ಟೇ. ಅನ್ನ ಕೊಡೋ ರೈತ ನೇಗಿಲು ಹಿಡಿಬೇಕೇ ಹೊರತು ನೇಣಿನ ಹಗ್ಗ ಹಿಡಿಬಾರ್ದು. ಈ ಸೂರ್ಯ ಇರೋವರೆಗೂ ಸೂರ್ಯವಂಶ ಇರೋವರೆಗೂ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಈ ಊರಿನವ್ರಿಗೋಸ್ಕರ ತ್ಯಾಗ ಮಾಡೋದಕ್ಕೂ ಸಿದ್ಧ, ಯುದ್ಧ ಮಾಡೋದಕ್ಕೂ ಸಿದ್ಧ.